9 ದಿವಸ 9 ಗಂಟೆ ಅಲ್ಲ, ನೀವು 3 ಗಂಟೆ ನಿದ್ದೆ ಮಾಡೋದು ಪರವಾಗಿಲ್ಲ. ಖಂಡಿತವಾಗಿ ನಮ್ಮ ಕಾಲೇಜ್ ರಿಸಲ್ಟು 80 to 90% ತಂದರೆ ನಮ್ಗೆ ಅತ್ಯಂತ ದೊಡ್ಡ ಗಿಫ್ಟ್ ಕೊಟ್ಟಾಗ ನಿಮ್ಗೆ ನಮ್ಮ ಕಾಲೇಜ್. ಹಾಗಾಗಿ ನಮ್ಮದು ರಿಕ್ವೆಸ್ಟ್ ಇದೆ. ಹಾಗಾಗಿ ಈ ಬರುವ ಸಂಡೇ ಎಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳು ಹೇಳ್ತೀನಿ, ಹುಡುಗಿಯರು ಬರೋದು ಬೇಡ, ಹುಡುಗರಿಗೆ ವಿಶೇಷವಾಗಿ ಕರಿತೇನೆ. ಸಂಡೇ ದಿನ ನಾನು ಮುಂಜಾನೆ 8 ಗಂಟೆಗೆ ಮುಂಜಾನೆ ಸಂಡೇ 8 ಗಂಟೆಗೆ ನಾನೇ ಬರ್ತೀನಿ. ನಾನೇ ಹಿಸ್ಟ್ರಿ ಕ್ಲಾಸ್ ಅಂತ ಹೋಗ್ತೀನಿ. ಮುಂಜಾನೆ 8 ರಿಂದ 5 ಗಂಟೆವರೆಗೆ ನಿಮ್ಮ ಜೊತೆ ಇರ್ತೀನಿ. ನನಗೇನು ಬೇಜಾರಿದೆ ಅಂದರೆ, ನಾವು ಕರೆದಾಗ ಏನು ಮಾಡ್ತೀನಿ, 4 ಜನ 5 ಜನ ಬರೋದು, ಭಾಳ ಜನ ಚಟ್ಟ ಹೊಡೆಯೋದು, ಹೀಗಾದಾಗ ಕಲಿಸೋರ್ಗೂ ಮನಸ್ಸಾಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಬಳಿ ಕೂಡ ಒಂದು ಹುಮ್ಮಸ್ಬೇಕು, ಉತ್ಸಾಹ ಬೇಕು. ಗೊತ್ತಾಯ್ತು ಮಕ್ಕಳೇ, ಹೋದ ವರ್ಷ ಒಳ್ಳೆ ರೀತಿಯಾದಂಥ ಫಲಿತಾಂಶವನ್ನ ಇವತ್ತು ಕಾಮರ್ಸ್ ಇಲಾಖೆ ಕೊಟ್ಟಿದೆ. ಅದಕ್ಕಿಂತ ಪೂರ್ವದಲ್ಲಿ ಶ್ರುತಿ ರಾಜ್ಕುಮಾರ್ 90% ಆ ಹುಡುಗಿ ನೀಡಿದಾಳೆ. ನಮಗೆ ಭಾಳ ಹೆಮ್ಮೆ ಅನಿಸ್ತು, ಖುಷಿ ಅನಿಸ್ತು. ಅದಕ್ಕೆ ಗ್ಲಾಸ್ನ ಹಾಕೊಂಡಿದ್ದೀನಿ ಫೋಟೋ. ಹಾಗಾಗಿ ಇವತ್ತು ಆದಿ ಕೂಡ ನಾವು ನಿರೀಕ್ಷೆ ಕಾಮರ್ಸ್ನಲ್ಲಿ ಹೇಗೆ ಶ್ರುತಿ ರಾಜ್ಕುಮಾರ್ 90%ಗಿಂತ ಮೇಲ್ಪಟ್ಟು ಅವರನ್ನಲ್ಲಿ ಕೀರ್ತಿ ತಂದವರು ನಮ್ಮ ಕಾಮರ್ಸ್ ವಿದ್ಯಾರ್ಥಿನಿ, ಹಾಗೆ ಇವತ್ತು ಆದಿ ಮೇಲೆ ನಾವು ನಿರೀಕ್ಷೆ ಇಕ್ಕಿದ್ದೇವೆ, ಆ ಫ್ರಜ್ ಮೇಲೆ ನಿರೀಕ್ಷೆ ಇಕ್ಕಿದ್ದೇವೆ. ಯಾಕಂದ್ರೆ ಅಂತ ಯಾರಿರಲಿ, ನೀವು ಯಾರು ಫಸ್ಟ್ ಬಂದಿರಿ ಅವ್ರಿಗೊಂದು ಕುದುರೆ ಮೇಲೆ ಕೂಡಿಸುವಂತ ಮೆರೆಸುವಂತ ಶಕ್ತಿ ನಮ್ಮಲ್ಲ, ಅದ ದೇವರ ಆಶೀರ್ವಾದ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಎಲ್ಲರೂ ಒಂದು ಫೋಟೋ ಇಕ್ಕೋತೀನಿ. ಹಾಗೆ 90% ಮೇಲ್ಪಟ್ಟಂತ ವಿದ್ಯಾರ್ಥಿಗಳಿಗೆ ಅಂಬರೀಶ್ವರ ಕೃಪೆಯಿಂದ ನೇರವಾಗಿ ಹಾಗೆ ಜಾತ್ರೆ ಇದೆ, ನಾವು ನೆಮ್ಮಬೇಕಾಗ್ತದೆ. ಆ ಒಂದು ಉದಾಹರಣೆ ಆಗ್ತದೆ, APMC ಕ್ರಾಸಿಗೆ ಹಂಗೆ ಕಟ್ಔಟ್ ಹಾಕಿದ್ದಾರೆ ಇವತ್ತು ಅಂಬರೀಶ್ವರ ಜಾತ್ರೆಯಲ್ಲಿ. ಹಂಗೆ ನಿಮ್ಮ ಫೋಟೋವನ್ನು ಅಂಬರೀಶ್ವರ ಜಾತ್ರೆಯಲ್ಲಿ ಕಟ್ಔಟ್ ಹಾಕಿದಾರಲ್ಲ, ಹಂಗೆ APMC ಕ್ರಾಸ್ನಲ್ಲಿ ನಿಮ್ಮ ಉದ್ದವಾದಂಥ ಫೋಟೋ ನಿಮ್ಮ ಸಿಂಗಲೇ ಹಾಕ್ತೇನೆ. ನಮ್ಮ 90% ಅಭಾವ ಇನ್ನೂ 9 ದಿವಸ ಬಾಕಿದೆ. 9 ದಿವಸದಲ್ಲೇ ನಿಮ್ಮ ತೋರಿಸ್ಬೇಕು ತಾಕತ್. ನಿಮ್ಗೆ ಹೇಳ್ತೀನಿ, ಎಲ್ಲ ಲೆಕ್ಚರ್ಗಳು ನಮ್ಮಲ್ಲಿ ಒಳ್ಳೆಯವರಿದ್ದಾರೆ. ನಿಮಗೆ ರಾತ್ರಿ 11 ಗಂಟೆವರೆಗೆ ಕೂಡ ನಿಮ್ಗೆ ಕೀಪಾಡ್ಸ್ ಕೊಡ್ತಾರೆ, ತಿಳಿಸ್ತಾರೆ, ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಹಾಗಾಗಿ ದಯಮಾಡಿ ಹೇಗೆ ಕಲೆ, ಸಾಹಿತ್ಯ, ಸಂಸ್ಕೃತದಲ್ಲಿ ನಮ್ಮ ರಾಜ್ಯ ಮಟ್ಟಕ್ಕೆ ಕೀರ್ತಿ ತಂದಿರೋ ಹಾಗೆ ಫಲಿತಾಂಶದ ಕೂಡ ಇವತ್ತು ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಂತ ಗೌರ್ಮೆಂಟ್ ಕಾಲೇಜ್ ರಿಸಲ್ಟ್ ಬಗ್ಗೆ ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೇಗಂದ್ರೆ ಇದು ಓಂ ಪ್ರಕಾಶ್ ದಡ್ಡೆ ಪ್ರಿನ್ಸಿಪಾಲ್ ಎಲ್ಲ ಭಾಷಣ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ರಿಸಲ್ಟ್ ಹೆಂಗೆ ಬರ್ತದೆ ನೋಡೋಣ ಅಂತೇಳಿ ಭಾಳ ಜನ ಕಾಯ್ದು ಕುಂತಿದ್ದಾರೆ. ಆದರೆ ನಮಗೊಂದು ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ನಮಗೊಂದು ಅಭಿಮಾನ ಇದೆ, ಒಂದು ನಿರೀಕ್ಷೆ ಇದೆ. ಏನಂತಂದ್ರೆ ನಮ್ಮ ಆಸೆಯನ್ನ ನಮ್ಮ ಮಕ್ಕಳು ಈಡೇರಿಸ್ತಾರೆ, ಓದುತ್ತಾರೆ. ಇನ್ನು 9 ದಿವಸ ಇದೆ, 9 ದಿನ ಇದೆ, ಕೇವಲ 9 ಡೇಸ್ ಮಾತ್ರ. ಹಾಗಾಗಿ ತಾವು ಎಲ್ಲರೂ ಮತ್ತೆ ಟೈಮ್ ಪಾಸ್ ಅನ್ನ ಮಾಡದೆ ಎಲ್ಲರೂ ಏನು ಮಾಡಿದ್ರಿ, ನಾವು ಇವತ್ತು ಕೇವಲ ಭಾವಚಿತ್ರಕ್ಕೆ ಮಾತ್ರ ಸೀಮಿತ ಇಕ್ಕಿದ್ದು ಕಾರ್ಯಕ್ರಮ, ಫೋಟೋ ಕಾರ್ಯಕ್ರಮ ಅಷ್ಟೇ. ಯಾಕಂದ್ರೆ ಎಕ್ಸಾಮ್ ಇದೆ, ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ, 1 ಗಂಟೆಯಲ್ಲಿ ನಾವು ಮುಗಿಸ್ಬೇಕಂತ ಹೇಳಿಕ್ಕಿದೆ. ಹಾಗಾಗಿ ನಾನು ಕೂಡ ಹೆಚ್ಚಿಗೆ ಮಾತಾಡೋದಿಲ್ಲ. ಹಾಗಾಗಿ ಕೇವಲ ಭಾವಚಿತ್ರಕ್ಕೆ ಮಾತ್ರ ಸೀಮಿತ ಇದ್ದೇವೆ. ನಿಮ್ದು 1 ನಿಮಿಷ ಹೋದ್ರು 1 ಮಾರ್ಕ್ಸ್ ಹೋಗ್ತದೆ, ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಹೋದ ವರ್ಷ ಸುನಿಲ್ ಬಸವರಾಜ್ ಎಂಬ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಸ್ಟೇಟ್ನಲ್ಲಿ ಹೋಗಿದ್ದವನು ಕೂಡ. ಹಂಗೆ ಈ ಗೌರ್ಮೆಂಟ್ ಕಾಲೇಜ್ ಯಾವುದೇ ರೀತಿಯಾಗಿ ಕಮ್ಮಿಲ್ಲ. ಹಾಗಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿ ಮನವಿ ಇದೆ. ಏನಂತಂದ್ರೆ, ಮುಂದಿನ ಜೂನ್ನಲ್ಲಿ ಎಲ್ಲ SSL ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕಾಲೋನಿಯಲ್ಲಿ ಇರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ನಿಮ್ಮ ರಿಲೇಷನ್ ಇರ್ಬೋದು, ನಿಮ್ಮ ಊರಿನವ್ರು ಇರ್ಬೋದು, ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳಿ ಏನಂತಂದ್ರೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಬೇಕು. ಕೇವಲ 200 ರಿಂದ 300 ರೂಪಾಯಿ ಮಾತ್ರ ಫೀಸ್ ಇದೆ. ಇಲ್ಲಿ ಡಿಜಿಟಲ್ ಬೋರ್ಡ್ಗಳಿದೆ, ಕಂಪ್ಯೂಟರ್ ಸೈನ್ಸ್ ಇದೆ, ಗೊತ್ತಾ. ಹೀಗಾಗಿ ಎಲ್ಲ ರೀತಿಯಾಗಿ ಫೆಸಿಲಿಟೀಸ್ ಇದೆ ಮತ್ತು ಗುಡ್ ಲೆಕ್ಚರ್ಸ್ ಇದ್ದಾರೆ. ಹಾಗಾಗಿ ತಾವು ಎಲ್ಲರೂ ಏನು ಮಾಡಬೇಕು, ಈ ಕಾಲೇಜ್ ನಿಮ್ಮದಿದೆ, ನಮ್ಮದಲ್ಲ, ನಿಮ್ಮ ಕಾಲೇಜು ನಿಮ್ಮದು. ಹಾಗಾಗಿ ನಿಮ್ಮ ಕಾಲೇಜದ ಕೀರ್ತಿ ತಂದ್ರೆ ನಿಮಗೂ ಕೀರ್ತಿ ತಂದಂಗೆ. ಹಾಗಾಗಿ ದಯಮಾಡಿ ನಿಮ್ಮ ಎಲ್ಲೆಲ್ಲ ಸುತ್ತಮುತ್ತ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ ಏನು ಮಾಡಬೇಕು, ಇನ್ನೂ ಹೆಚ್ಚಿನ ಫಲಿತಾಂಶ ಬರಬೇಕಾಗಿದೆ, ಹೆಚ್ಚಿನ ದಾಖಲಾತಿಗಳು ಕೂಡ ನಮ್ಮಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲ ಮಕ್ಕಳ ಒಂದು ಪ್ರೀತಿ ಸಹಕಾರ, ಯಾಕಂದ್ರೆ 2 ವರ್ಷದಿಂದ ನೋಡ್ತಾ ಇದ್ದೀನಿ ನನ್ನ ಮಕ್ಕಳಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತವೆ, ಆದರೆ ಮುದ್ದಿನಂಥ ಮಕ್ಕಳು ನೀವೆಲ್ಲ ಗುಡ್. ಯಾಕಂದ್ರೆ ನಾ ಹೇಳಲ್ಲ, ಇವತ್ತು ನಮ್ಮ ST ಸರ್ ಬಂದ ಅವ್ರು ಬಂದು 3 ತಿಂಗಳೇ ಎಂಥ ಒಳ್ಳೆ ಮಕ್ಕಳು ಅವ್ರದಾಗ ಅಂತಾರೆ. ಹಿಂಗೆ ಆದಾಗ ತಂದೆ ಖುಷಿಯಾಗಿರ್ತದೆ. ಗೊತ್ತದ ಮಕ್ಕಳೇ, ನಿಮ್ಮೆಲ್ಲ ಸ್ವಭಾವ, ಒಳ್ಳೆ ನೇಚರ್ ಎಲ್ಲ ನೋಡಿದ್ದೇನೆ. ಹಾಗಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆ ಮೂಲಿಂದ ಈ ಮೂಲೆ ಎಲ್ಲ ಮಕ್ಕಳಿಗೆ ತಮ್ಮೆಲ್ಲರಿಗೂ ನಮ್ಮ ಕಾಲೇಜ್ ವತಿಯಿಂದ, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ವತಿಯಿಂದ ತಮಗೆಲ್ಲರಿಗೂ ಫಲಿತಾಂಶದಲ್ಲಿ ದೇವರು ಒಳ್ಳೆಯದನ್ನು ಮಾಡಲಿ ಅನ್ನೋ ಶುಭವನ್ನು ಹಾರೈಸ್ತೇನೆ. ಹಾಗಾಗಿ ಇತ್ತೆಷ್ಟು ಹೇಳ್ಬೋದು, ನನಗೆ ರಿಸಲ್ಟ್ ಭಾಳ ಮಹತ್ವದ್ದು. ನಾನು ರಿಸಲ್ಟ್ ಬರುವವರೆಗೆ ನಮಗೆ ನಿದ್ದೆ ಬರ್ತಾ ಇಲ್ಲ. ರಿಸಲ್ಟ್ ಬಂದಾಗ ಮಾತ್ರ ನಮಗೆ ನಿದ್ದೆ ಬರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ದಯಮಾಡಿ ಹಾಲ್ ಟಿಕೆಟ್ ನಾವು 22-23ನೇ ತಾರೀಕು ಕೊಡ್ಬೇಕಂದ್ರೆ 22 ಸಂಡೇ 23-24 ಹಾಲ್ ಟಿಕೆಟ್ ಅನ್ನ ಎಲ್ಲರಿಗೂ ಕೊಡ್ತೇವೆ. ಆದರೆ ಆರ್ಟ್ಸ್ನಲ್ಲಿ ಈಗ ಹೇಳ್ತಿದ್ದೇನೆ, ಯಾರು ಸಂಡೇ ದಿನ ಕ್ಲಾಸಿಗೆ ಅಟೆಂಡ್ ಆಗ್ತಿರೋ ಅವ್ರಿಗೆ ಮಾತ್ರ ಹಾಲ್ ಟಿಕೆಟ್ ಕೊಡ್ತೀನಿ. ಇಲ್ಲಾಂದರೆ ಹಾಲ್ ಟಿಕೆಟ್ ನಿಮ್ಮ ಅವ್ವಪ್ಪರಿಗೆ ತಿಳಿಸಿ ಹಾಲ್ ಟಿಕೆಟ್ ಕೊಡ್ತೀನಿ. ಹಾಗಾಗಿ ಸಂಡೇ ಯಾರು ಮಿಸ್ ಆಗಬೇಡ್ರಿ. 1 ಎರಡನೇದಾಗಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಏನಂತಂದರೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆ ಸೆಟ್ಟು ಯಾವ ರೀತಿಯಾಗಿ ಬರೀಬೇಕು ಎಂಬುದನ್ನು ಈಗಾಗಲೇ ಮಾಡಲು OMR ಶೀಟ್ಗಳು ಬಂದಿವೆ.
ನಿಮಗಿಗೂ ಹೇಳ್ತೇನೆ, ಅವು ಎರಡು ಎಕ್ಸಾಮು 1 ಗಂಟೆದಲ್ಲಿ ಮುಗಿಸ್ಬೋದು. ಅವು ಮುಗಿಸಿದಾಗ ನಿಮ್ಮನ್ನು ಹಾಲ್ ಟಿಕೆಟ್ ಕೊಡ್ತೀವಿ. ಅವು ಸಾಮರ್ಥ್ಯದಿಂದ ನಡೀತವೆ. ಹಾಗಾಗಿ ಇದು ಯಾರು ಮಿಸ್ ಆಗಬಾರ್ದು. ಪ್ರತಿಯೊಬ್ಬರಿಗೆ ಎಕ್ಸಾಮ್ ಕೊಟ್ಟಾಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡ್ತೀವಿ ನಾವು KSET. ಹಾಗಾಗಿ ಮಂಡೇ ದಿವಸ ಎಲ್ಲವನ್ನು ಕಂಪ್ಲೀಟ್ ಮಾಡಿ ಮಂಡೇದಿಂದ ತಾವು ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಶುಭಗಳನ್ನು ಹಾರೈಸಿ ದಯಮಾಡಿ ನಿಮ್ಮ ತಾಯಿ ತಂದೆಯವರಿಗೂ ನಮ್ಮ ಕಾಲೇಜಿಗೂ ನಮ್ಮ ಗುರುಗಳಿಗೂ ಕೀರ್ತಿ ತರ್ತೀರಿ ಎಂಬ ಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದೇವರು ಒಳ್ಳೆಯದನ್ನು ಮಾಡಲಿ. ದೇವರು ನಿಮ್ಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ, ನಮ್ಮನ್ನು ಒಳ್ಳೆ ಬುದ್ಧಿ ಕೊಡಲಿ, ನಿಮ್ಮನ್ನು ಕೊಡಲಿ. ಒಟ್ಟಿನಲ್ಲಿ ನಮಗೆಲ್ಲರಿಗೂ ದೇವರ ಕೃಪೆ ಇರಲಿ ಎಂಬ ಮಾತಿನೊಂದಿಗೆ ತಮ್ಮೆಲ್ಲ ಮಕ್ಕಳೇ ಕೇಳಿ ಆಯಿತು. ನಮಗೆ ನಿಮ್ಮ ಸಂಬಂಧ ಇದು ಕೊನೆಯ ಸಂಬಂಧ, ಕೊನೆಯ ಕ್ಷಣ. ನಾಳೆ ನೀವು ಬಂದ್ರೆ ಅಂದರೆ ಮುಗೀತು ಮಾತು ಬಂದ ನಂತರ ನಾವು ಯಾಕೋ ಅದೇನು ನಾ ಹೇಳಲ್ಲ, ಯಾಕೆ ಸರ್ ನೀವು ಕೇಳೋದಿಲ್ಲ, ಎಲ್ಲ ಮೇಡಮ್ ಅವ್ರಿಗೆ ಕೇಳೋದಿಲ್ಲ, ಯಾರಿಗೆ ಕೇಳೋದಿಲ್ಲ. ನಿಮ್ಮ ಸಂಬಂಧದ ಕೊನೆಯ ಕ್ಷಣಗಳು ಬರ್ತಾ ಇದೆ. ಹಾಗಾಗಿ 2 ದಿವಸದಲ್ಲಿ ಆದಿ ನಾ ನಿಮ್ಗೆ ಫೋನ್ ಮಾಡೋದು ಒಟ್ಟ ಮುಗೀತೀಗ. ಯಾಕಂದರೆ ಮುಗೀತಿದೆ ಕೊನೆಯ ಕ್ಷಣ. ಆದರೂ ಕೂಡ ನಿಮ್ಮ ನಡುವೆ ಇರೋದಂಥದ್ದು ಒಂದು ಪ್ರೀತಿಯ ಸಂಬಂಧ ಇರ್ತದೆ. ನಮ್ಮ माँ बाप की संबंध कैसे रहता है, माँ बाप की संबंध कैसे रहता है, इससे संबंध रहता है. इसलिए मैं सबको काबिल रहो बेटा, खुश रहो. हमारा गवर्नमेंट कॉलेज का याद रखो, अपने माँ बाप का भी याद रखो, अपने गुरु लोगों का भी, सभी सेवा का याद रखो. क्योंकि तो हम जानवर नहीं हैं, हम आदमी हैं. ಗೊತ್ತಾಯ್ತಲ್ಲ? ಈಗಿನ ಕಾಲದಲ್ಲಿ ಜನ ಅಪ್ಪ ಮಗ ಏನು ಮಾಡ್ತಾರೆ, ನೀವು ತೊಗೊಂಡು ಬರೀ ಅಂದ್ರೆ ಅಲ್ಲೇ ಕೂರ್ತಾರೆ, ನೀರೇ ತರಲ್ಲ. ಇಂಥ ಜಮಾನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದಕ್ಕೆ ಗುರುಗಳ ಸೇವೆ, ತಾಯಿ ತಂದೆಯ ಸೇವೆ, ಎಲ್ಲರ ಹಿರಿಯರ ಸೇವೆಯೊಂದಿಗೆ ನಮಗೆಲ್ಲರಿಗೂ ಒಳ್ಳೆಯದನ್ನು ಆಗಲಿ. ತಮ್ಮೆಲ್ಲರಿಗೂ ಕಾಲೇಜಿನ ಪರವಾಗಿ ಹಾರ್ದಿಕ್ ಅಭಿನಂದನೆ. ನಮಸ್ಕಾರ.